ಮನದ ವ್ಯಾಕುಲ ಭಾವ ಜ್ವಲಿಸುವುದನ ಭರತ ಜ್ವಲಿಸುವುದನ ಭರತ ಜ್ವಲಿಸುವುದನ ಭರತ ಹೇ ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗಿನ್ಯಾರು ಗತಿ? ಆತ್ಮೀಯ ಸಜ್ಜರಿಂದ ಅಪಮಾನ ಹೊಂದಿದ್ದಾಯಿತು, ಕದ್ದ ಕಳ್ಳಿಯಂತೆ ಕಾಡಿನಲ್ಲಿ ಅಲಿದದಾಯಿತು. ಇನ್ನಾರು 4 ದಿನ ನೆಮ್ಮದಿಯಾಗಿ ಜೀವನ ಕಳೆಯೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಈ ದ್ರೌಪದಿ ಅಣಿಯಲ್ಲಿ ಇನ್ನೇನು ಬರೆದಿರುವೆ ದೇವಾ, ಬರೆದಿರುವೆ. ಇವಳೇಗೆ ಈ ರೀತಿ ಮುಗ್ಧವಾಗಿಲ್ಲ? ಹೇಗೆ ಪಾಂಚಾಲಿ ನಿಷ್ಕಾರಣವಾಗಿ ಹೇಳ್ತಿರಬಲ್ಲ ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 6 ಕಾರಣಗಳು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ಅಪಮಾನಗೊಳಿಸಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ತಾವೇ ತೀರಿಸಿಕೊಳ್ಳಿರಿ. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಇದೇ ತಾನೇ ಹೆಣ್ಣಿನ ಜೀವನದಲ್ಲಿ ಬರೆದಿರೋದು ಸ್ವಾಮಿ. ಅಳಬೇಡ ಪಾಂಚಾಲಿ, ಅಳಬೇಡ, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ಸಮಾಜದ ನೇಮ, ಋಷಿಗಳ ಆಜ್ಞೆ, ಭಗವತ್ ಸ್ವರೂಪನಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಪಣವಾಗಿಟ್ಟು ಸೋಲು ಎಂದು ಆ ನಿಮ್ಮ ಋಷಿ ಮುನಿಗಳು ಆಜ್ಞೆ ಮಾಡಿರುವರೇ. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಹೇಳಿ ಪತಿಗಳನ್ನು. ಪಾಂಚಾಲಿ ಸ್ವಾಮಿ, ಅಣ್ಣನ ಒಂದು ದಿನ ಸಭೆತನದಿಂದ ಈ ನಿಂದನೆಯು ನಮ್ಮನ್ನು ಸಾಹಿತ್ಯರಿಗೆ ಬಿಟ್ಟುದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವೆಂದು ಎಷ್ಟೋ ವಿಧವಾಗಿ ಹೇಳಿದೆನಲ್ಲ. ಆದಿದ್ದು ಹಾಗೆ ಹೋಯಿತು, ಅದನ್ನು ಮತ್ತೆ ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇ? ಹೇಳುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟಾದ್ರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ ತಿಳಿಸನು ಸ್ವಾಮಿ. ಈ ದಿನ ಹಸ್ತಿನಾಮಿಯ ಮಂದಿರಕ್ಕೆ ದಿವ್ಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ಆ ದುರುಳದು ದ್ಯೋಸನನ ಪತ್ನಿಯಾದ ಭಾನುಮತಿ ಸಹ ಬಂದಳು. ಇನ್ನೇನು ಸಂಧಿಯಾಗುವುದು? ಈಗಲಾದರೂ ಈ ನಿನ್ನ ಬಿಚ್ಚದ ಕೇಶರಾಶಿ ಕಟ್ಟು ಎಂದು ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. Hey,
ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಪಾಂಚಾಲಿ ದುರ್ಯೋಧನೊಳಗೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಜವಾಯಿತು. ಗೋಪಿಕಾಂಗರೆ ಸಮುದ್ರದಲ್ಲಿ ಭಗ್ನನಾದ ಏನಿಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕ್ಕೆ ಹೋಗಿದ್ದಾಗಲೇ ಅಂದೇ ತಿಳಿದನು ನಾನು. ಈಗ ಆಗುವುದೆಂದು ತಿಳಿದಿದ್ದೇನೆ. ಇರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಎಷ್ಟೇ ಆದರೂ ನಾ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೊಂದು? ಹಾ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚದ ದೇಶ ಕಟ್ಟುವುದಿಲ್ಲವೇ ಎಂದು. ಪಾಪು ಪಾಂಚಾಲಿ, ಪಾಪು. ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನನ್ನ ಸಂಗಡ ಕದನವಾಳದಲ್ಲಿ ನಿನ್ನ ಚತುರತೆಯನ್ನು ತೋರಿಸಿದೆ ಎಂದು ಹೇಳಿ ತಿಳಿದೆನು. ಪ್ರಾಣೇಶ್ವರ, ನಿಮಗೆ ನೆನಪಿರುವುದೇ? ಹಿಂದೊಂದು ದಿನ ಈ ನನ್ನ ಬಿರುಕುವುದನ್ನು ನೋಡಿ ಕುರುಕುಳ ಕಾಳರಾತ್ರಿ ಎಂದು ನೀವೇ ತಾನೇ ಸಂಬೋಧನೆ ಮಾಡಿರುವುದು. ಪುನಃ ನನ್ನ ಬಾಯಿಯಿಂದ ಕೇಳಿಸಬೇಡ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ಅಲ್ಲ. ಹೇಳುವುದು ಮಾತ್ರವಲ್ಲ, ಹೇಳಿದ ರೀತಿ ನಡೆದುಕೊಂಬೇಕೇ ಇಚ್ಛೆ. ಎಷ್ಟೇ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ ಸ್ವಾಮಿ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನು ಈಗ ಯಾರು ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರತಾಪದಲ್ಲಿ ತೊಡಗಲಿ. ನಾನು ಇದ್ದರವನ್ನೇ ಆಕರ್ಷಿಸುವೆನು. ಧರ್ಮ ಪಲಾಯನಾದ ವಿಧಿಷ್ಠನು ದುರ್ಯೋಧನ ಹಂಗಂತ ಅಪರಾಧವನ್ನು ಜಪಿಸಬಹುದು, ಆದರೆ ಈ ದಾಸನೃತ್ಯವನ್ನು ನಾನು ಜಪಿಸುವುದಿಲ್ಲ. ನೋಡಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪ ಅಂತ ತಿಳಿದು ಕೇಳಿದ ಸಿಂಹದಂತೆ ಗಿರಿಸುತ್ತಿರುವನು. ಆತನ ಸಮಾಧಾನ ನೀನು ಹೊರತು ಬೇರೆ ಬೇರೆ ಸಮಯ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ಗಜ ಅಗ್ಗಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಮೇಲೆ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ಸಹೋದರ, ಏತರ ನಡತೆ ಏತರ ನಡತೆ ಆದುರದಿ ಫಲವೇ ನಿಹುದೈ. ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಬಾಗಿಗಳಾಗುವಿರೆಗೆ ಕರ್ಮಕ್ಕೆ ಭಾಗಿಗಳಾಗುವಿರೆಗೆ ಏತರ ನಡತೆ ಆತುರದಿ ಫಲವೇ ನಿಹುದೈ. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ?
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿದೆ. ನನಗೆ ಯಾರ ಮೇಲೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿರುವೆನು. ಅದನ್ನು ಈಗಲೇ ಹೇಳಿಬಿಡುವೆನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿವೆನು. ಈ ಪ್ರಂದಿಯ ಪ್ರಸ್ತಾಪವನ್ನು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸಿ ನೃತ್ಯವನ್ನು ಪಾಂಡವರ ಕಲಕವೆಂದು ಭಾವಿಸುವೆನು. ಧನಿಕ ಭಿಕ್ಷಕರಂತೆ ಕಂಡವರ ಮನೆಯಲ್ಲಿ ಭಿಕ್ಷವನ್ನು ಬೇಡುವುದು ಮುತ್ತಲಾಗಿ ಪಡೆಯಲಿಲ್ಲ. ನಮಗೆ ತೋಚಿದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ಮಾನುನಿ ಮನದ ಏನು ಹೇಳಲಿ ಪಾಂಚಾಲಿ? ಧರ್ಮ ಎಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆಲ್ಲ ಉಚಿತವೇ ಸ್ವಾಮಿ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಪ್ರಾರಂಭಿಸಿದರೆ ಮುಂದೆ ನಮ್ಮ ಆವಿಷ್ಕಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಅಲ್ಲಿವೆ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ದ್ರೌಪದ, ರಾಜೇಂದ್ರ, ದೌಮ್ಯನನ್ನು ಕಳಿಸಿ ಇದು ಅಪಮಾನ ಹೊಂದಿದ್ದಲ್ಲ ಆಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಮತ್ಯಾವ ಅಪಮಾನ ಹೊಂದಿರುವುದು? ಏನೀ ಕೋಲಾಹಲ? ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ನಂಬಿದೆ
ಹೋದೆ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ ಧರ್ಮಾನಂದನ. ಅಂದರೆ ಎಲ್ಲವೂ ನಾವು ಅಂದುಕೊಂಡ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರವು ನಡೆಯುತ್ತೆ. ನಡೆಯಿತು ಧರ್ಮಾನಂದನ. ನಾನಿನ್ನ ತಡೆಯಲಾರೆ ರುಕ್ಮಣಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅವರ ಇಚ್ಛೆಯಿಂದ ಅವರು ನಡೆಯಲಿ. ನನಗೆ ತೋಚಿತನು ನಾನು ಮಾಡುವೆನು. ಇರಿ ಸ್ವಾಮಿ, ನನ್ನ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾವು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮಾನಂದನ. ನಾನಿನ್ನ ತಡೆಯಲಾರೆ ರುಕ್ಮಣಪತಿ. ನಾನು ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಜ್ಜನ ಅಕ್ಷರಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಲ್ಲವೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ಹೊಸ ನೆಪದಿಂದ ಅಜ್ಜನ ಕೈಗೆ ಬಳೆಯನ್ನು ತೋರಿಸಿದೆ. ಸಂಧಿಯ ನೆಪದಿಂದ ಈ ನಮ್ಮೆಲ್ಲರಿಗೂ ಬಳೆಯನ್ನು ತೋರಿಸಲು ಗಮನಿಸಿರುವೆಯ. ಯಾದವಾಗ್ಜನಿ, ಈ ಭೀಮನು ಬದುಕಿದರೆ ನಿನ್ನ ಈ ಪಾಂಡುಪುತ್ರನ ಮೇಲೆ ನಿನಗೆ ಏಕೆ ಅಷ್ಟೊಂದು ಆಕ್ರೋಶ? ನಿನಕ್ಕೆ ಎಷ್ಟೊಂದು ಅಸಹನೆ ಏಕಯ್ಯ? ಸಾವಧಾನ ನಾನು ಹೇಳುವ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧ ವಿಷಯ ಒಂದು ಇರುವುದು. ಸ್ವಾಭಿಮಾನ ಶೂನ್ಯತೆಯಿಂದ ಈ ಧ್ವನಿ ಭೀಮನೊಡನೆ ಅದೆಂತ ಸಂಧಿಯ ಇರುವುದಯ್ಯ? ನಿಕಟವಾದ ಸಂಧಿಯೇ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮಾನಂದನ, ನಿಮ್ಮ ವಿಚಾರವನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಒಪ್ಪಿದರು? ಪರಮಾತ್ಮ? ಭೀಷ್ಮ, ದ್ರೋಣ ಎಲ್ಲರೂ ಒಪ್ಪಿದರು. ದುರ್ಯೋಧನ ಆತನು ಸಹ ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಲು ನನಗೆ ಸಾಧ್ಯವಿಲ್ಲ. ಯಾಗ ಸೈನಿ, ಈ ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತಿಳಿಸಿಕೊಳ್ಳುವೆನು. ಭೀಮಸೇನ, ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹೇಗೆಯೇ ಆಳಲು ಸಾಧ್ಯ? ನಾನು ಹೇಳುವ ಮಾತನ್ನು ಸಾವಧಾನದಿಂದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧ. ಕೃಷ್ಣ, ನಮ್ಮನ್ನು ಸುಮ್ಮನೆ ಕಾಡಬೇಡ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಒಪ್ಪದು 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 ನಿನಗೊಪ್ಪು ವಿಚಾರವಂತ ಇರುವುದು. ಆ ದುರ್ಯೋಧನಿಗೆ ಸಂದೇಶವನ್ನು ಕಳಿಸಿರುವನು. ಏನು? ಹಾಗಾದರೆ ಅದರ ವಿಚಾರವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಹೇಳು. ನೀನು ಅದನ್ನು ಕೇಳುವ ಮುಂದೆ ನೀನು ನನ್ನ ಬಂದಿಯಾಗಬೇಕು. ಕೃಷ್ಣ, ಇಲ್ಲ ಇಲ್ಲ, ಎಂತಲೇ ಹೇಳಿಬಿಡು. ಇಲ್ಲ, ನೀನು ನನ್ನ ಮುಂದೆ ಕೈ ಕಟ್ಟಿ ಕುಳಿತುಕೊಳ್ಳದೆ ಹೊರತು ನಾನು ನಿನಗೆ ಹೇಳುವುದು. ಕೃಷ್ಣ, ಈ ಪರಿಹಾಸ ಮಾತು ಏಕೆ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಕೃಷ್ಣ, ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ. ಇಲ್ಲ, ಅದು ಆಗಲಿ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ನೀನು ಕುಳಿತುಕೊಳ್ಳಬೇಕು. ಕೃಷ್ಣ, ಕ್ಷಣಕಾಲ ಮಾತ್ರ. ಸಹೋದರಿ, ಅಣ್ಣ, ನಾನು ಹೇಳುವಂತೆ ಮಾಡುವೆಯಾ? ನಿನ್ನ ಮಾತನ್ನು ನಾನು ಎಂದಾದ ನಿರಾಕರಿಸಿರುವಿನಿ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆತಿತ್ತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಅಣ್ಣ, ನನ್ನೊಡನೆ ನೀನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡಮುಡಿಯನ್ನು ಬಂಧಿಸುವಲ್ಲಿ ನೀನು ಬಹಳ ಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದಲ್ಲವೋ ಎಂದು ನೋಡೋಣ ಎಂದು. ಇಲ್ಲ ಅಣ್ಣ, ನನಗೆ ಬಹಳ ಭಯವಾಗುವುದು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲಿ ಸ್ವಾಮಿ, ಆಗಬಹುದು. ಭದ್ರವಾಗಿ ಬಂಧಿಸಲಿ. ನೀವು ಕೋಪವನ್ನು ಮಾಡುವುದಿಲ್ಲ ಇಲ್ಲ. ತಾನೇ? ನಿಜವಾಗಿಯೂ? ನಿಜವಾಗಿಲ್ಲ. ಈಗ ನನಗೆ ಸಮಾಧಾನವಾಯಿತು. ಈಗ ಕೇಳಿರಿ. ಭೀಮಸೇನ, ಯಾಜ್ಞಾಸೇನಿ, ಕಿರೀಟಿ, ಪರಮಾತ್ಮ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆತಿತ್ತು. ನೋಡಿದ
ಒಂದು ಗ್ರಾಮವನ್ನು ಕೊಡಲು ಸಹ ದುರ್ಯೋಧನವು ಒಪ್ಪಲಿಲ್ಲ. ನೀವು ಏನಾದರೂ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಘೋರ ರಣರಂಗದಲ್ಲಿ ದೊರಕುವುದೆಂದು ತಿಳಿಸಿದನು. ಇದಕ್ಕೆ ನಿಮ್ಮಗಳ ಉತ್ತರ? ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಎಂದು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದವನೆಂದು. ಪರಮಾತ್ಮ, ಪಾಂಚಾಲಿ ನನ್ನ ಕೈಗಳನ್ನು ಬಿಟ್ಟು, ಅಗ್ರಜ ಧನಂಜಯ ನನ್ನ ಕೈಗಳನ್ನು ಬಿಟ್ಟು, ಕೃಷ್ಣ ನೀನು ಬಿಚ್ಚುವುದೆಲ್ಲ ಬಿಡು, ಬೇಡ ಬೇಡ, ನಾನು ಬಿಟ್ಟು ನಾನೇ ಬಿಟ್ಟುಕೊಳ್ಳು. ಎಲ್ಲಿ ನನ್ನ ಕಡೆ? ಈಗ ಎಲ್ಲರೂ ಕೇಳಿರಿ, ನನ್ನ ಪ್ರಿಯ ಬಂಧುವಾದ ವಾಸುದೇವನ ಕೃಷ್ಣನನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನವನ್ನು ಪಡಿಸಿದರೆ, ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ ನಿಜವಾಗಿದ್ದರೆ, ನನ್ನ ತಾಯಿಯಾದ ಕುಂತಿದೇವಿ ಸಂಜಾಪಾನ ಮಾಡಿದ ನಿಜವಾದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಬಡಿ ನಿರ್ಮಲವಾಗಿ ಮಾಡಿ ಆ ದುಶ್ಯಾಸನ ನಕ್ಷತ್ರವನ್ನು ಬಾಜಾನು. ಅದರಿಂದ ಈ ದ್ರೌಪದಿಯ ಬಿಡುಗಡೆಯನ್ನು ಕಟ್ಟಿಸುವೆನು. ಅನಂತರ ಆ ದರ್ಪದ ದುರ್ಯೋಧನ ತೊಳೆಯನ್ನು ಮುರಿದು ಅವರ ರಾಜಕೀಟವನ್ನು ಈ ನನ್ನ ಎಡಗಾಲ ಪುಡಿ ಮಾಡಿದ್ದೊಡೆ ನನಗೆ ಭಯಂಕರ ನಡಗಾಯ ಪ್ರಾಪ್ತಿವಾಗಲಿ. ವಾಸುದೇವ, ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ.
ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರು ತಾಯಿ ನೀನು? ಕರ್ಣ, ನೀ ಪೂಜಿಸುತ್ತಿರುವ ಸೂರ್ಯದೇನ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀಯಳೇ ನಾನು ಕುಮಾರ. ಈ ನಿರ್ಭಾಗ್ಯನನ್ನು ಕುಂತಿ ಎಂದು ಕರೆಯೋರು ಕರ್ಣ. ಕುಂತಿ ಅರ್ಜುನನ ತಾಯಿ. ಕಂದ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಒದಗಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಎಲ್ಲಿಗೆ ಎಲ್ಲಿಗೆ ಈರುಳವ ತೀರಿಸಲಮ್ಮ, ಎಲ್ಲಿಗೆ ಈರುಳವ ತೀರಿಸಲಮ್ಮ. ಜಯಿಸಿದ ಮರುಕ್ಷಣವೇ ನರಕವೇ ಮಗುವಮ್ಮ ನಾನಾಗ ಮಗುವಮ್ಮ ನಾನಾಗ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನಂತ, ನಾ ಮಾಡಿದ ಅಪರಾಧ ಏನಂತ, ಅಕ್ಷಮವೇ ತೊರೆದೆ, ಅಕ್ಷಮವೇ ತೊರೆದೆ. ಮಗನೆಂಬ ಮಮಕಾರ ನಿನಗೆ ಬಾರೆ, ಐವರ ಮಾತೆ ನೈತಿಗೆ. ಐವರ ಮಾತೆ ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಬಹುದಿನದ ಬಯಕೆ ಕೀರ್ತಿಶಾಲಿ ಆಗು ಮಗನೇ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನಮ್ಮ? ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿನ ಜಲಚರಗಳು ಸಹ ತಿನ್ನದೆ ಬಿಟ್ಟವಿಲ್ಲ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಾಗ ಎಲ್ಲರೂ ನನ್ನನ್ನು ನೀಚ ಸೂತ ಹೀನ ಕುಲದವನೆಂದು ಹೀಯಾಳಿಸಿದ್ದಾಗ ಕುಮಾರ. ಇದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯ್ತಲ್ಲ ತಾಯಿ. ಯಾಕಮ್ಮ ಸುಮ್ಮನಾದೆ? ಹೋಗಲು ಹೋಗಲಿ ಬಿಡು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮನಡು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗು. ಈಗಲಾದರೂ ಮಗನೆಂಬ ನೆನಪಾಯಿತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನನಗೆ ತಿಳಿಸಬೇಕು. ಕರ್ಣ, ಕರ್ಣ,
ಈ ಜೀವ ನಿನದೇ ದಯ್ಯ. ಕುಮಾರ, ಹೀಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಏರುತ್ತಿರುವುದು. ನೀನು ಬದುಕಿರುವೆಂದು ನನಗೆ ಖಂಡಿತವಾಗಿ ತಿಳಿಯದು ಮಗನೇ. ಈಗ ತಾನೇ ಪರಮಾತ್ಮನಿಂದ ನಿನ್ನ ವೃತ್ತಾಂತ ತಿಳಿದು ನಿನ್ನ ನೋಡಲು ಓಡೋಡಿ ಬಂದೆನು. ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿರುವೆಯೋ, ನೊಂದು ಹೋಗಿರೆಯೋ, ಅದಕ್ಕೆಲ್ಲ ನಾನೇ ಕಾರಣ. ಈ ಕುದ್ದಿಯನ್ನು ಕ್ಷಮಿಸು ಕರ್ಣ, ಕ್ಷಮಿಸು ಮಗನೇ. ಅಮ್ಮ ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಡುವುದು. ಕುಮಾರ, ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ ತಾಯಿ. ಕುಮಾರ, ಆದದ್ದು ಆಗಿ ಹೋಯಿತು, ನಡೆದದ್ದು ನಡೆದು ಹೋಯಿತು. ಈಗಲಾದರೂ ಪಾಡೊಡಗೂಡಿ ಸೌಖ್ಯವಾಗಿ ಮಾಡು, ಸೌಭಾತ್ರ ದಾನ ಮಾಡು ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳುತ್ತಾಯಿ. ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕ್ಕಿಂತ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ಕರ್ಣಂತ ನೀಚನೆಂದು ನಿಂದಿಸುತ್ತಿಲ್ಲವೇ ತಾಯಿ? ನಾಳೆ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂದ ನೀಚನೆಂದು ಶಪಿಸಿಲ್ಲವೇ ತಾಯಿ? ಕುಮಾರ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಪಾಂಡವರಲ್ಲಿ ವೈರತ್ವವನ್ನು ಕಳೆ ಮಗನೇ. ಅಮ್ಮ, ಇದುವರೆಗೂ ಸಹೋದರ ಎಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಹೇಳ್ತಾ ಇದ್ದಿ, ಎಳೆಯತನದಲ್ಲಿ ನೀನು ಸಾಕಿ ಬೆಳೆಸಿದ ಸಸಿಯು ಪೋಷಿಸಿರುಲ್ಲದೆ ಒಣಗಿ ಬಾಗಿ ಹೋಗಿರುವುದು. ಪುನಃ ಚಿಗುರು ಎಂದರೆ ಚಿಗುರುದೇ ತಾಯಿ. ಮಹಾಂ ಪ್ರಾಣಾಯಿ ಪಾಂಡವರು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದೆ ತಾಯಿ. ಬಿಡು ನಿನ್ನ ದುರ್ಗುಣವನ್ನು. ಕುಮಾರ, ಲೋಕೈಕ ವೀರನಾದ ನೀನು ಆ ಕೊರಡಗೂಡಿ ಪಾಂಡವರಿಗೆ ಕೇಡನ್ನು ಆರಿಸುತ್ತಿರುವಾಗ ನಾನು ಹೀಗೆ ತಾನೇ ಭಯಪಡದಿರಲಿ ಕುಮಾರ. ಕರ್ಣ, ಕುಮಾರ
ನಾಳಿದ್ದೆಲ್ಲಾದರೂ ಪರಾನ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷರು ಹೋರಾಡಿ ಆ ನನ್ನ ಸ್ವಾಮಿಗಾಗೇ ಮುಡಿಯುವನು, ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಸಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿದನಲ್ಲವೇ, ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ, ನನ್ನ ಪ್ರಾಣದ ಸಖನಂತೆ ಹೃದಯದಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನನ್ನು ತೊರೆದರೆ ಧರ್ಮವೇ ತಾಯಿ ಸರ್ವದಾ ಆಗಲಾರದು. ನಾನು ಪರಾಜಿತನಾಗಲಾರೆ ತಾಯಿ. ಕುಮಾರ, ಹೋಗಲಿ. ನಾಳೆ ಯುದ್ಧರಂಗದಲ್ಲಿ ಕರ್ಣ, ಪಾಂಡವರು ನಿನ್ನ ಕೈಗೆ ಸಿಕ್ಕಿಬಿದ್ದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಿ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವನು, ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ. ಅರ್ಜುನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ದ್ವೇಷ? ಮಕ್ಕಳ ಇವರನ್ನು ಆತನೊಡೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಆನಂದ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು, ನಿನಗೈವರು ಮಕ್ಕಳು ಇದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡಿ ಕುಮಾರ, ಆಯಸಿದ್ದು ಎಲ್ಲಿ ಆ ಬದುಕಿಕೊಳ್ಳಲಿ. ಹೆತ್ತ ಒಟ್ಟಿಗೆ ಅದೇ ಸಂತೋಷ. ಹೆತ್ತ ತಾಯಿಯ ಒಂದು ಮಾತನಾಡು ನಡೆಸಿಕೊಡುವ ಕರ್ಣ. ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡು ಪಾಪಿ ಎಂದು ಭಾವಿಸಿದ ತಾಯಿ. ಮಾತೆ
ನಾಳಿನ ಯುದ್ಧರಂಗದಲ್ಲಿ ದೊಡ್ಡ ಬಾಳನ್ನು ಪುನಃ ತೊಡಬೇಡ ಕಲ್ಲ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ಅಮ್ಮ. ಸುಯೋಧನ, ಹೀಗಲೀಗಲೇ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಹೊಂಚು ಮಾಡುತ್ತರು. ಪೌರುಷವಿರೋ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವ. ಅಮ್ಮ, ನೀನು ಹೋಗಿ ಬಾತ. ಶ್ರೀಕೃಷ್ಣನ ಕುಡುಲೋಪಾಯವು ಇಂದು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷದಿಂದಾಗಲಿ. ನೀನು ಹೋಗಿ ಬಾ ತಾಯಿ. ಹಾಗೆ ಆಗಲಿ ಕುಮಾರ. ಅಮ್ಮ, ಅಮ್ಮ ನಿಲ್ಲು ತಾಯಿ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅದೇ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ತಿಳಿಸು ಕಂದ. ಎತ್ತ ತಾಯಿಯ ಪ್ರಥಮ ದರ್ಶನದಿಂದಾಯಿತು. ಅಮ್ಮ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವಾತ್ ವಶ ಈ ಯುದ್ಧದಲ್ಲಿ ನಾನು ಒಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಲ್ಲಂದರೆ ನನ್ನ ಅಂತ್ಯಕ್ರಿಯೆಯನ್ನು ಮಾಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವನು ತಾಯಿ. ಅಯ್ಯೋ ಪರಮಾತ್ಮ, ಇಂಥ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಉಳಿಯದೇ ನಾಶವಾಗಿ ಹೋಗಲಿ, ಉಳಿಯದೇ ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವ ಬಲದಿಲ್ಲ ಮನುಷ್ಯರು ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು. ಉಳಿದಿದ್ದು ದೈವ ವಿಚ್ಛೆ.